ಏನು ನಾನು ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲಿ ಇದ್ದೀನಿ ನನಗೆ ತಿಳ್ಕೊಳ್ಳಿ. ಶಾಸ್ತ್ರೋಕ್ತ ಸೇರ್ಕೋಬೇಕು. ಈಗ ನಮಗೆ ಚನ್ನಪಟ್ಟಣದಲ್ಲಿ ಸೇರ್ಕೊಳ್ಳಿ ಅಂದರು, ಅಲ್ಲಿ ಆಗಲಿ, ನಾನೇ ಬೇಡ ಅಂದೆ. ಹಾಸನದಲ್ಲಿ ಸೇರ್ಕೊಳ್ಳಿ ಅಂದರು, ಆಗಲಿಲ್ಲ. ಈಗ ಬೆಳಗಾಂ ಅಧಿವೇಶನ ಇತ್ತು, ಇದೆಲ್ಲ ಮಹಾಧಿವೇಶನ ಇವೆಲ್ಲ ಇದ್ವಲ್ಲ, ಈಗ ಮುಗ್ದಿದೆ. ಈಗ ಸೇರ್ಕೊಳ್ಳೋಣ ಅಂದರೆ ಧನುರ್ಮಾಸ ಈಗ ಯಾಕೆ ಸೇರ್ತೀರಿ ಅಂತಾರೆ. ಅದಕ್ಕೆ ಧನುರ್ಮಾಸ ಮುಗಿಸ್ಕೊಂಡು ಮೊದಲಿಂದಲೂ ಲೆಕ್ಕ. ನಾನು ಯಾವುದರ ಆಕಾಂಕ್ಷೆನೂ ಇಲ್ಲ. ಕಾಂಗ್ರೆಸ್ ಪಕ್ಷ ನಾನು ಪ್ರಾರಂಭ ಮಾಡಿದ್ದು, ನನ್ನ ರಾಜಕೀಯ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಬೇಕಾದಷ್ಟು ಕಾರಣಗಳು ನಮಗೆ, ನಾವು ವಿಧಿ ಇಲ್ಲದಲ್ಲೇ ಬೇರೆ ಬೇರೆ ಪಕ್ಷಗಳಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ. ಮಂಡ್ಯ ಜಿಲ್ಲೆ ರಾಜಕಾರಣ ಅದನ್ನು ಹೇಳಲಿಕ್ಕಾಗಲ್ಲ, ಆ ರೀತಿ ವ್ಯತ್ಯಾಸಗಳಾದವು. ಆದ್ದರಿಂದ ನಾವು ಬೇರೆ ಬೇರೆ ಯೋಚನೆಗಳು ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಅದಾದ ಮೇಲೆ ಈಗ ನಾವು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ನಮ್ಮ ಜೀವಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ಬಿಟ್ಟು ಕಾಂಗ್ರೆಸ್ನಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೆ ಸೇವೆ ಮಾಡಿ ಏನು ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತು ಮುಂದೆ ಏನಾಗುತ್ತೆ ನೋಡೋಣ ಅನ್ನೋದು ನೋಡಿ. ಇಲ್ಲ, ಕಾಂಗ್ರೆಸ್ ಎಲ್ಲರಿಗೂ ಒಂದೊಂದು ಟೈಮ್ ಅನಿವಾರ್ಯ ಆಗುತ್ತೆ. ಈಗ ಯೋಗೇಶ್ವರ್ ಇದ್ದರು, ಬೇರೆ ಬೇರೆ ಪಕ್ಷದಲ್ಲಿದ್ದರು, ಏನೇನೋ ಪಾಪ ಹೋರಾಟ ಮಾಡಿದರು, ಕೊನೆಗೆ ಕಾಂಗ್ರೆಸ್ಸೇ ಕೈ ಹಿಡಿಬೇಕಾಗತ್ತಲ್ಲ. ಹಂಗೆ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಬೆಳೆದಿದ್ದೆ ಕಾಂಗ್ರೆಸ್ನಲ್ಲೇ ಇದ್ದೀವಿ. ತಮಗೆ ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಾನು 2 ಸಾರಿ ಇಂಡಿಪೆಂಡೆಂಟಾಗಿ ಗೆದ್ದಾಗಲೂ ಸಹಿತ ಕಾಂಗ್ರೆಸ್ಸಿನ ಜೊತೆಲೇ ಇದ್ದೆ. ಅಲ್ಲ ಸರ್, ಈಗ ಶಿವರಾಮೇಗೌಡರು ಬಿಜೆಪಿಗೆ ಹೋದ್ರೆ ಮಗ ಕಾಂಗ್ರೆಸ್ ಅಲ್ಲಿ ಇರ್ತಾರೆ, ಈಗ ಮಗ ಬಿಜೆಪಿಲಿ ಇದ್ದಾರೆ, ಅವರು ಯಾವಾಗ ಬರ್ತಾರೆ? ಇಲ್ಲ, ನಾವಿಬ್ಬರು ಸಹಿತ ಬಿಜೆಪಿನ ಬಿಡುವಾಗಲೇ ಹೇಳಿದ್ದೀವಿ. ಬಿಜೆಪಿಗೆ ರಾಜೀನಾಮೆ ಕೊಡುವಾಗಲೇ ಇಬ್ಬರು ಹೇಳಿದ್ದೀವಿ, ಕೊಟ್ಟಿದ್ದೀವಿ. ಈಗ ಕಾಂಗ್ರೆಸ್ಗೆ ಇಬ್ಬರು ಸೇರ್ಕೊತಾರೆ. ಇಬ್ರು ಸೇರ್ತಾರೆ ಸರ್. ನನ್ನ ಮಗ ನಾನು ಇಬ್ಬರು. ನನ್ನ ನಾಗಮಂಗಲ ತಾಲೂಕಿನ ಜನ ನನಗೆ ಯಾವ ಪಕ್ಷನೂ ಸಹಿತ ಟಿಕೆಟ್ ಕೊಡದೇ ಇದ್ದರೂ ಸಹಿತ 2 ಸಾರಿ ಅಧಿಕೃತವಾಗಿ 3 ಸಾರಿ ಚುನಾಯಿತನ ಮಾಡಿದ್ದಾರೆ. ನಾಗಮಂಗಲದಲ್ಲಿ, ಮಂಡ್ಯದಲ್ಲಿ 1 ಸಾರಿ MP ಮಾಡಿದ್ದಾರೆ. 4 ಬಾರಿ ನನಗೆ ಚುನಾವಣೆಯಲ್ಲಿ ಜಯ ಗಳಿಸ್ಕೊಟ್ಟವ್ರೆ. ನನ್ನನ್ನು ಯಾವ ಊರಿಗೆ ಹೋದರೂ ಸಹಿತ ನನಗೆ MLA ಗಿರೋಗೆ 25 ವರ್ಷ ಆಯಿತು. ಯಾವ MLAಗೂ ಕೊಡದೇ ಇರ್ತಕ್ಕಂಥ ಗೌರವ ಕೊಟ್ಟು ಕರೆದು ಕೂರಿಸ್ತಾರೆ. ಅದಕ್ಕೆ ಅವಕಾಶ ಮಾಡಿರೋದು ಮಂಡ್ಯ ಜಿಲ್ಲೆ ಜನ ಮತ್ತು ನಾಗಮಂಗಲದ ಜನ. ಅದಕ್ಕೆ ಅವ್ರು ಸೇವೆ ಮಾಡ್ಕೊಂಡು ಸಾಧ್ಯವಾದಷ್ಟು ಇರೋದು. ಅವಕಾಶ ಸಿಕ್ತಾಗ ಏನಾಗುತ್ತೋ ನೋಡೋಣ. ಅದೇನು ನಮ್ಮ ಮನಸ್ಸಿನಲ್ಲಿಲ್ಲ, ಯಾವುದೂ ಇಲ್ಲ. ಒಟ್ಟಿನಲ್ಲಿ ಜನಕ್ಕೆ ಕೆಲಸ ಮಾಡೋಕ್ಕೆ ಈಗ ನಾವು ಇವಾಗಲೇ ಒಂದು ಲೆವೆಲ್ ತಲುಪಿಬಿಟ್ಟಿದ್ದೀವಿ. ಈಗ ನನಗಾಗಲೇ 70 ವರ್ಷ ಹತ್ತತ್ರ. ಆದ್ದರಿಂದ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು. ಈಗ ನೋಡಿ, ನಾನಿಲ್ಲಿ ಬಂದೆ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನೂ ಇಲ್ಲ. ನಿಮ್ಮನ್ನೇನೋ ಭೇಟಿ ಮಾಡಿಸ್ಬೇಕು, ನಿಮ್ಮ ಜೊತೆ ಒಂದು ಕಾಫಿ ಕುಡಿಬೇಕು, ಒಂದು ತಿಂಡಿ ಏನಾರು ತಿನ್ನಬೇಕು ಅಂತ ಆಸೆ ಹುಟ್ಟಿತು. ನಾನು ಪ್ರೆಸ್ ಕ್ಲಬ್ಬಲ್ಲಿ ಬೇಡ ಅಂತ ಹೇಳಿದ್ದಿದೆ ಉದ್ದೇಶಕ್ಕೆ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ನಾನು ನಿಮ್ಮ ಜೊತೆ ಕೂತ್ಕೋಬೇಕು ಅರ್ಧ ಗಂಟೆ ಅಂತಲೇ ಬಂದಿರೋದು. ಏನು ನಾನು ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲಿ ಇದ್ದೀನಿ ನನಗೆ ತಿಳ್ಕೊಳ್ಳಿ. ಶಾಸ್ತ್ರೋಕ್ತ ಸೇರ್ಕೋಬೇಕು. ಈಗ ನಮಗೆ ಚನ್ನಪಟ್ಟಣದಲ್ಲಿ ಸೇರ್ಕೊಳ್ಳಿ ಅಂದರು, ಅಲ್ಲಿ ಆಗಲಿ, ನಾನೇ ಬೇಡ ಅಂದೆ. ಹಾಸನದಲ್ಲಿ ಸೇರ್ಕೊಳ್ಳಿ ಅಂದರು, ಆಗಲಿಲ್ಲ. ಈಗ ಬೆಳಗಾಂ ಅಧಿವೇಶನ ಇತ್ತು, ಇದೆಲ್ಲ ಮಹಾಧಿವೇಶನ ಇವೆಲ್ಲ ಇದ್ವಲ್ಲ, ಈಗ ಮುಗ್ದಿದೆ. ಈಗ ಸೇರ್ಕೊಳ್ಳೋಣ ಅಂದರೆ ಧನುರ್ಮಾಸ ಈಗ ಯಾಕೆ ಸೇರ್ತೀರಿ ಅಂತಾರೆ. ಅದಕ್ಕೆ ಧನುರ್ಮಾಸ ಮುಗಿಸ್ಕೊಂಡು ಸೇರ್ತೀವಿ. ಮೊದಲಿಂದಲೂ ಲೆಕ್ಕ. ನಾನು ಯಾವುದರ ಆಕಾಂಕ್ಷೆನೂ ಇಲ್ಲ. ಕಾಂಗ್ರೆಸ್ ಪಕ್ಷ ನಾನು ಪ್ರಾರಂಭ ಮಾಡಿದ್ದು, ನನ್ನ ರಾಜಕೀಯ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಬೇಕಾದಷ್ಟು ಕಾರಣಗಳು ನಮಗೆ, ನಾವು ವಿಧಿ ಇಲ್ಲದಲ್ಲೇ ಬೇರೆ ಬೇರೆ ಪಕ್ಷಗಳಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ. ಮಂಡ್ಯ ಜಿಲ್ಲೆ ರಾಜಕಾರಣ ಅದನ್ನು ಹೇಳಲಿಕ್ಕಾಗಲ್ಲ, ಆ ರೀತಿ ವ್ಯತ್ಯಾಸಗಳಾದವು. ಆದ್ದರಿಂದ ನಾವು ಬೇರೆ ಬೇರೆ ಯೋಚನೆಗಳು ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಅದಾದ ಮೇಲೆ ಈಗ ನಾವು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ನಮ್ಮ ಜೀವಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ಬಿಟ್ಟು ಕಾಂಗ್ರೆಸ್ನಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೆ ಸೇವೆ ಮಾಡಿ ಏನು ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತು ಮುಂದೆ ಏನಾಗುತ್ತೆ ನೋಡೋಣ ಅನ್ನೋದು ನೋಡಿ. ಇಲ್ಲ, ಕಾಂಗ್ರೆಸ್ ಎಲ್ಲರಿಗೂ ಒಂದೊಂದು ಟೈಮ್ ಅನಿವಾರ್ಯ ಆಗುತ್ತೆ. ಈಗ ಯೋಗೇಶ್ವರ್ ಇದ್ದರು, ಬೇರೆ ಬೇರೆ ಪಕ್ಷದಲ್ಲಿದ್ದರು, ಏನೇನೋ ಪಾಪ ಹೋರಾಟ ಮಾಡಿದರು, ಕೊನೆಗೆ ಕಾಂಗ್ರೆಸ್ಸೇ ಕೈ ಹಿಡಿಬೇಕಾಗತ್ತಲ್ಲ.
ಹಂಗೆ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಬೆಳೆದಿದ್ದೆ ಕಾಂಗ್ರೆಸ್ನಲ್ಲಿ ಇದೆಯೋ ತಮಗೆ ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಾನು 2 ಸಾರಿ ಇಂಡಿಪೆಂಡೆಂಟಾಗಿ ಗೆದ್ದಾಗಲೂ ಸಹಿತ ಕಾಂಗ್ರೆಸ್ಸಿನ ಜೊತೆಲೇ ಇದ್ದೆ. ಅಲ್ಲ ಸರ್, ಈಗ ಶಿವರಾಮೇಗೌಡರು ಬಿಜೆಪಿಗೆ ಹೋದ್ರೆ ಮಗ ಕಾಂಗ್ರೆಸ್ ಅಲ್ಲಿ ಇರ್ತಾರೆ, ಈಗ ಮಗ ಬಿಜೆಪಿಲಿ ಇದ್ದಾರೆ, ಅವ್ರು ಯಾವಾಗ ಬರ್ತಾರೆ? ಇಲ್ಲ, ನಾವಿಬ್ಬರು ಸಹಿತ ಬಿ ಜೆ ಪಿನ ಬಿಡುವಾಗಲೇ ಹೇಳಿದ್ದೀವಿ, ಬಿ ಜೆ ಪಿಗೆ ರಾಜೀನಾಮೆ ಕೊಡುವಾಗಲೇ ಇಬ್ಬರು ಹೇಳಿದ್ದೀವಿ, ಕೊಟ್ಟಿದ್ದೀವಿ. ಈಗ ಕಾಂಗ್ರೆಸ್ಗೆ ಇಬ್ಬರು ಸೇರ್ಕೊತಾರೆ. ಇಬ್ರು ಸೇರ್ತಾರೆ ಸರ್. ನನ್ನ ಮಗ ನಾನಿಬ್ಬರು. ನನ್ನ ನಾಗಮಂಗಲ ತಾಲೂಕಿನ ಜನ ನನಗೆ ಯಾವ ಪಕ್ಷನೂ ಸಹಿತ ಟಿಕೆಟ್ ಕೊಡದೇ ಇದ್ದರೂ ಸಹಿತ 2 ಸಾರಿ ಅಧಿಕೃತವಾಗಿ 3 ಸಾರಿ ಚುನಾಯಿತನ ಮಾಡಿದ್ದಾರೆ. ನಾಗಮಂಗಲದಲ್ಲಿ ಮಂಡ್ಯದಲ್ಲಿ 1 ಸರಿ MP ಮಾಡಿದ್ದಾರೆ. 4 ಬಾರಿ ನನಗೆ ಚುನಾವಣೆಯಲ್ಲಿ ಜಯ ಗಳಿಸ್ಕೊಟ್ಟವ್ರೆ. ನನ್ನನ್ನು ಯಾವ ಊರಿಗೆ ಹೋದರೂ ಸಹಿತ ನನಗೆ MLA ಗಿರೋಗೆ 25 ವರ್ಷ ಆಯಿತು. ಯಾವ MLAಗೂ ಕೊಡದೇ ಇರ್ತಕ್ಕಂಥ ಗೌರವ ಕೊಟ್ಟು ಕರೆದು ಕೂರಿಸ್ತಾರೆ. ಅದಕ್ಕೆ ಅವಕಾಶ ಮಾಡಿರೋದು ಮಂಡ್ಯ ಜಿಲ್ಲೆ ಜನ ಮತ್ತು ನಾಗಮಂಗಲದ ಜನ. ಅದಕ್ಕೆ ಅವ್ರು ಸೇವೆ ಮಾಡ್ಕೊಂಡು ಸಾಧ್ಯವಾದಷ್ಟು ಇರೋದು. ಅವಕಾಶ ಸಿಕ್ತಾಗ ಏನಾಗುತ್ತೋ ನೋಡೋಣ. ಅದೇನು ನಮ್ಮ ಮನಸ್ಸಿನಲ್ಲಿಲ್ಲ, ಯಾವುದೂ ಇಲ್ಲ. ಒಟ್ಟಿನಲ್ಲಿ ಜನಕ್ಕೆ ಕೆಲಸ ಮಾಡೋಕ್ಕೆ ಈಗ ನಾವು ಇವಾಗಲೇ ಒಂದು ಲೆವೆಲ್ ತಲುಪಿಬಿಟ್ಟಿದ್ದೀವಿ. ಈಗ ನನಗಾಗಲೇ 70 ವರ್ಷ ಹತ್ತತ್ರ. ಆದ್ದರಿಂದ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು. ಈಗ ನೋಡಿ, ನಾನಿಲ್ಲಿ ಬಂದೆ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನೂ ಇಲ್ಲ. ನಿಮ್ಮನ್ನೇನೋ ಭೇಟಿ ಮಾಡಿಸ್ಬೇಕು, ನಿಮ್ಮ ಜೊತೆ ಒಂದು ಕಾಫಿ ಕುಡಿಬೇಕು, ಒಂದು ತಿಂಡಿ ಏನಾರು ತಿನ್ನಬೇಕು ಅಂತ ಆಸೆ ಹುಟ್ಟಿತು. ನಾನು ಪ್ರೆಸ್ ಕ್ಲಬ್ಬಲ್ಲಿ ಬೇಡ ಅಂತ ಹೇಳಿದ್ದಿದ್ದೇ ಉದ್ದೇಶಕ್ಕೆ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ನಾನು ನಿಮ್ಮ ಜೊತೆ ಕೂತ್ಕೋಬೇಕು ಅರ್ಧ ಗಂಟೆ ಅಂತಲೇ ಬಂದಿರೋದು. ಏನು ನಾನು ಹೆಚ್ಚು ಕಡಿಮೆ ಕಾಂಗ್ರೆಸ್ಸಲ್ಲಿ ಇದ್ದೀನಿ ನನಗೆ ತಿಳ್ಕೊಳ್ಳಿ. ಶಾಸ್ತ್ರೋಕ್ತ ಸೇರ್ಕೋಬೇಕು. ಈಗ ನಮಗೆ ಚನ್ನಪಟ್ಟಣದಲ್ಲಿ ಸೇರ್ಕೊಳ್ಳಿ ಅಂದರು, ಅಲ್ಲಿ ಆಗಲಿ, ನಾನೇ ಬೇಡ ಅಂದೆ. ಹಾಸನದಲ್ಲಿ ಸೇರ್ಕೊಳ್ಳಿ ಅಂದರು, ಆಗಲಿಲ್ಲ. ಈಗ ಬೆಳಗಾಂ ಅಧಿವೇಶನ ಇತ್ತು, ಇದೆಲ್ಲ ಮಹಾಧಿವೇಶನ ಇವೆಲ್ಲ ಇದ್ವಲ್ಲ, ಈಗ ಮುಗಿದಿದೆ. ಈಗ ಸೇರ್ಕೊಳ್ಳೋಣ ಅಂದರೆ ಧನುರ್ಮಾಸ ಈಗ ಯಾಕೆ ಸೇರ್ತೀರಿ ಅಂತಾರೆ. ಅದಕ್ಕೆ ಧನುರ್ಮಾಸ ಮುಗಿಸ್ಕೊಂಡು ಸೇರ್ತೀನಿ. ನೀವು ಕೂಡ ಟೈಮು ಗಳಿಗೆ ಎಲ್ಲನೂ ಲೆಕ್ಕ ಹಾಕ್ತಾ ಇದ್ದೀರಿ ಸರ್? ಮೊದಲಿಂದಲೂ ಲೆಕ್ಕ. MLA, MP ಅಥವಾ MLC ಸರ್? ನಾನು ಯಾವುದರ ಆಕಾಂಕ್ಷೆನೂ ಇಲ್ಲ. ಕಾಂಗ್ರೆಸ್ ಪಕ್ಷ ನಾನು ಪ್ರಾರಂಭ ಮಾಡಿದ್ದು, ನನ್ನ ರಾಜಕೀಯ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಬೇಕಾದಷ್ಟು ಕಾರಣಗಳು ನಮಗೆ, ನಾವು ವಿಧಿ ಇಲ್ಲದಲ್ಲೇ ಬೇರೆ ಬೇರೆ ಪಕ್ಷಗಳಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ. ಮಂಡ್ಯ ಜಿಲ್ಲೆ ರಾಜಕಾರಣ ಅದನ್ನು ಹೇಳಲಿಕ್ಕಾಗಲ್ಲ, ಆ ರೀತಿ ವ್ಯತ್ಯಾಸಗಳಾದವು. ಆದ್ದರಿಂದ ನಾವು ಬೇರೆ ಬೇರೆ ಯೋಚನೆಗಳು ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಅದಾದ ಮೇಲೆ ಈಗ ನಾವು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ನಮ್ಮ ಜೀವಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ಬಿಟ್ಟು ಕಾಂಗ್ರೆಸ್ನಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೆ ಸೇವೆ ಮಾಡಿ, ಏನು ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತು ಮುಂದೆ ಏನಾಗುತ್ತೆ ನೋಡೋಣ ಅನ್ನೋದು ನೋಡಿ. ಶಿವರಾಮೇಗೌಡರಿಗೆ ಕಾಂಗ್ರೆಸ್ ಅನಿವಾರ್ಯ ಆಯ್ತಾ ಅಂತ? ಇಲ್ಲ, ಕಾಂಗ್ರೆಸ್ ಎಲ್ಲರಿಗೂ ಒಂದೊಂದು ಟೈಮ್ ಅನಿವಾರ್ಯ ಆಗುತ್ತೆ. ಈಗ ಯೋಗೇಶ್ವರ್ ಇದ್ದರು, ಬೇರೆ ಬೇರೆ ಪಕ್ಷದಲ್ಲಿದ್ದರು, ಏನೇನೋ ಪಾಪ ಹೋರಾಟ ಮಾಡಿದರು, ಕೊನೆಗೆ ಕಾಂಗ್ರೆಸ್ಸೇ ಕೈ ಹಿಡಿಬೇಕಾಗತ್ತಲ್ಲ. ಹಂಗೆ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಬೆಳೆದಿದ್ದೆ ಕಾಂಗ್ರೆಸ್ನಲ್ಲಿ ಇದೆಯೋ ತಮಗೆ ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಾನು 2 ಸಾರಿ ಇಂಡಿಪೆಂಡೆಂಟಾಗಿ ಗೆದ್ದಾಗಲೂ ಸಹಿತ ಕಾಂಗ್ರೆಸ್ಸಿನ ಜೊತೆಲೇ ಇದ್ದೆ. ಅಲ್ಲ ಸರ್, ಈಗ ಶಿವರಾಮೇಗೌಡರು ಬಿಜೆಪಿಗೆ ಹೋದ್ರೆ ಮಗ ಕಾಂಗ್ರೆಸ್ ಅಲ್ಲಿ ಇರ್ತಾರೆ, ಈಗ ಮಗ ಬಿಜೆಪಿಲಿ ಇದ್ದಾರೆ, ಅವ್ರು ಯಾವಾಗ ಬರ್ತಾರೆ? ಇಲ್ಲ, ನಾವಿಬ್ಬರು ಸಹಿತ ಬಿ ಜೆ ಪಿನ ಬಿಡುವಾಗಲೇ ಹೇಳಿದ್ದೀವಿ, ಬಿ ಜೆ ಪಿಗೆ ರಾಜೀನಾಮೆ ಕೊಡುವಾಗಲೇ ಇಬ್ಬರು ಹೇಳಿದ್ದೀವಿ, ಕೊಟ್ಟಿದ್ದೀವಿ. ಈಗ ಕಾಂಗ್ರೆಸ್ಗೆ ಇಬ್ಬರು ಸೇರ್ಕೊತಾರೆ. ಇಬ್ರು ಸೇರ್ತಾರೆ ಸರ್. ನನ್ನ ಮಗ ನಾನಿಬ್ಬರು. ನನ್ನ ನಾಗಮಂಗಲ ತಾಲೂಕಿನ ಜನ ನನಗೆ ಯಾವ ಪಕ್ಷನೂ ಸಹಿತ ಟಿಕೆಟ್ ಕೊಡದೇ ಇದ್ದರೂ ಸಹಿತ 2 ಸಾರಿ ಅಧಿಕೃತವಾಗಿ 3 ಸಾರಿ ಚುನಾಯಿತನ ಮಾಡಿದ್ದಾರೆ. ನಾಗಮಂಗಲದಲ್ಲಿ ಮಂಡ್ಯದಲ್ಲಿ 1 ಸರಿ MP ಮಾಡಿದ್ದಾರೆ. 4 ಬಾರಿ ನನಗೆ ಚುನಾವಣೆಯಲ್ಲಿ ಜಯ ಗಳಿಸ್ಕೊಟ್ಟವ್ರೆ. ನನ್ನನ್ನು ಯಾವ ಊರಿಗೆ ಹೋದರೂ ಸಹಿತ ನನಗೆ MLA ಗಿರೋಗೆ 25 ವರ್ಷ ಆಯಿತು. ಯಾವ MLAಗೂ ಕೊಡದೇ ಇರ್ತಕ್ಕಂಥ ಗೌರವ ಕೊಟ್ಟು ಕರೆದು ಕೂರಿಸ್ತಾರೆ. ಅದಕ್ಕೆ ಅವಕಾಶ ಮಾಡಿರೋದು ಮಂಡ್ಯ ಜಿಲ್ಲೆ ಜನ ಮತ್ತು ನಾಗಮಂಗಲದ ಜನ. ಅದಕ್ಕೆ ಅವ್ರು ಸೇವೆ ಮಾಡ್ಕೊಂಡು ಸಾಧ್ಯವಾದಷ್ಟು ಇರೋದು. ಅವಕಾಶ ಸಿಕ್ತಾಗ ಏನಾಗುತ್ತೋ ನೋಡೋಣ. ಅದೇನು ನಮ್ಮ ಮನಸ್ಸಿನಲ್ಲಿಲ್ಲ, ಯಾವುದೂ ಇಲ್ಲ. ಒಟ್ಟಿನಲ್ಲಿ ಜನಕ್ಕೆ ಕೆಲಸ ಮಾಡೋಕ್ಕೆ ಈಗ ನಾವು ಇವಾಗಲೇ ಒಂದು ಲೆವೆಲ್ ತಲುಪಿಬಿಟ್ಟಿದ್ದೀವಿ. ಈಗ ನನಗಾಗಲೇ 70 ವರ್ಷ ಹತ್ತತ್ರ. ಆದ್ದರಿಂದ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು. ಈಗ ನೋಡಿ, ನಾನಿಲ್ಲಿ ಬಂದೆ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನೂ ಇಲ್ಲ. ನಿಮ್ಮನ್ನೇನೋ ಭೇಟಿ ಮಾಡಿಸ್ಬೇಕು, ನಿಮ್ಮ ಜೊತೆ ಒಂದು ಕಾಫಿ ಕುಡಿಬೇಕು, ಒಂದು ತಿಂಡಿ ಏನಾರು ತಿನ್ನಬೇಕು ಅಂತ ಆಸೆ ಹುಟ್ಟಿತು. ನಾನು ಪ್ರೆಸ್ ಕ್ಲಬ್ಬಲ್ಲಿ ಬೇಡ ಅಂತ ಹೇಳಿದ್ದಿದ್ದೇ ಉದ್ದೇಶಕ್ಕೆ.
ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ನಾನು ನಿಮ್ಮ ಜೊತೆ ಕೂತ್ಕೋಬೇಕು ಅರ್ಧ ಗಂಟೆ ಅಂತಲೇ ಬಂದಿರೋದು.